ಈ ಮಂಡ್ಯದ ನಂದ ಸರ್ಕಲ್ನಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದಾಗಿ 3 ವರ್ಷದ ಋತೀಕ್ಷಾ ಅನ್ನುವಂತ ಮಗು ಬಲಿಯಾಗಿದೆ. ತಂದೆ ತಾಯಿಯ ಕಣ್ಣೆದುರೇ ತಂದೆ ತಾಯಿಯ ಮಡಿಲಲ್ಲೇ ಮಗು ಕೊನೆಯುಸಿರು ಎಳೆದಿರೋದು. ಹಾಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರಂತ ಬಂದಾಗ ಏನೇ ರೂಲ್ಸ್ಗಳಿದ್ರೂ ಕೂಡ ಮೊದಲು ಮಾನವೀಯತೆ ಮುಖ್ಯ ಆಗುತ್ತೆ. ಆಸ್ಪತ್ರೆಗೆ ಹೋದ್ರೂ ಅಷ್ಟೇನೆ ರೂಲ್ಸು ನಿಮ್ಮ ನಿಯಮಾವಳಿಗಳು ತದನಂತರ ಮೊದಲು ಮಾನವೀಯತೆಯನ್ನು ಪರಿಗಣಿಸಬೇಕಲ್ವಾ. ನೋಡಿ, ಪಾಪ ತಂದೆ ತಾಯಿ 3 ವರ್ಷದ ಮಗುವನ್ನ ಕಳ್ಕೊಂಡಿದ್ದಾರೆ. ತಮ್ಮ ಮಡಿಲಲ್ಲೇ ಮಗು ಮೃತಪಟ್ಟಿದೆ. ಹಾಗಾಗಿ ಅವರ ಆಕ್ರಂದನ ಆಕ್ರೋಶ ಭುಗಿಲೇಳ್ತಾ ಇದೆ. ಅಲ್ಲಿ ಜನರು ಕೂಡ ಸೇರಿದ್ದಾರೆ. ಅವರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಮೇಲಧಿಕಾರಿಗಳಿಗೆ ಏನು ಹೇಳ್ತಾರೆ? ಮಗುವನ್ನ ಕಳ್ಕೊಂಡಿರುವಂಥ ತಂದೆ ತಾಯಿಗೆ ಹೇಗೆ ಸಮಾಧಾನ ಪಡಿಸ್ತೀರಾ? ನಿಮ್ಮ ರೂಲ್ಸ್ ಬ್ರೇಕ್ ಆಯಿತು ಅನ್ನುವಂಥ ಒಂದು ಕಾರಣಕ್ಕೆ ಮಗುವನ್ನೇ ಬಲಿ ತೆಗೆದುಕೊಳ್ಳುವ ರೀತಿಯಲ್ಲಿ ನಿಮ್ಮ ನಡೆ ಇತ್ತಲ್ಲ, ಆ ನಡೆಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟ್ರಾಫಿಕ್ ಪೊಲೀಸರು ಅಂತ ಬಂದರೆ ಹೆಂಗೆ ಬೇಕಂಗೆ ವರ್ತಿಸೋದಾ? ನಿಯಮ ಉಲ್ಲಂಘನೆ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಅಡ್ಡಗಟ್ಟಿ ಅವ್ರನ್ನ ಟ್ರೀಟ್ ಮಾಡುವಂಥ ರೀತಿ ಇದೆಯಲ್ಲ, ಅದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಮಗು ಬೈಕಿಂದ ಬಿದ್ದು, ಬೈಕ್ ಕೆಡವಿದ್ದಾರೆ, ಬೈಕಿಂದ ಮಗು ಬಿದ್ದೋಗಿದೆ, ಮಗು ಸಾವನ್ನಪ್ಪಿದೆ. 3 ವರ್ಷದ ಕಂದಮ್ಮ ಅದು. ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಆ ತಾಯಿಯ ಶಾಪ ತಟ್ಟದೇ ಇರುತ್ತಾ?